ಗೆಳೆಯರೇ ನಮಸ್ಕಾರ. ನಾಳೆ 2026ರ T20 ವರ್ಲ್ಡ್ ಕಪ್ ಫೈನಲ್ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಇದು ಭಾರತದ ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇರೋದ್ರಿಂದ ಆ ಸ್ಟೇಡಿಯಂನ ಒಳಗಡೆ ನಡೆದಂಥ ಪಂದ್ಯಗಳಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಕೇವಲ ಭಾರತದ ಪರ್ಫಾರ್ಮೆನ್ಸ್ ಏನು ಆ ಗ್ರೌಂಡ್ನಲ್ಲಿದೆ ಅನ್ನೋದನ್ನು ಮಾತ್ರ ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ. ಗೆಳೆಯರೇ, ಭಾರತ ಆ ಒಂದು ಮೈದಾನದಲ್ಲಿ ಸ್ಟೇಡಿಯಂನಲ್ಲಿ T20 ಒಟ್ಟು 10 ಪಂದ್ಯಗಳನ್ನು ಆಡಿ 7 ಪಂದ್ಯಗಳಲ್ಲಿ ಜಯವನ್ನು ಸಾಧಿಸಿದೆ. ಅರ್ಥಾತ್ ಅದರ ವಿನ್ನಿಂಗ್ ಪರ್ಸೆಂಟೇಜ್ 70. ಒನ್ ಡೇ ಮ್ಯಾಚ್ಗಳಲ್ಲಿ 6 ಪಂದ್ಯಗಳನ್ನು ಆಡಿ 5ರಲ್ಲಿ ಜಯವನ್ನು ಸಾಧಿಸಿದೆ. ಟೆಸ್ಟ್ ಕ್ರಿಕೆಟ್ ಬಂದರೆ ಒಟ್ಟು 16 ಪಂದ್ಯಗಳನ್ನು ಆಡಿ 7 ಪಂದ್ಯಗಳಲ್ಲಿ ಜಯವನ್ನು ಸಾಧಿಸಿದೆ. 2 ಪಂದ್ಯಗಳಲ್ಲಿ ಸೋಲು ಒಪ್ಕೊಂಡಿದೆ. 7 ಪಂದ್ಯಗಳು ಡ್ರಾ ಆಗಿವೆ. ಸೊ ಇದರ ಪರ್ಸೆಂಟೇಜ್ 44. ಒಟ್ಟಾರೆಯಾಗಿ ಓವರಾಲ್ 47 ಪಂದ್ಯಗಳನ್ನು ಆಡಿ 26 ಪಂದ್ಯಗಳಲ್ಲಿ ಜಯವನ್ನು ಸಾಧಿಸಿ 14ರಲ್ಲಿ ಸೋಲನ್ನು ಒಪ್ಕೊಂಡಿದೆ. ಇದರ ಮೂಲಕ ಒಟ್ಟಾರೆ ಪರ್ಸೆಂಟೇಜ್ ಏನಿದೆ 55 ಆಗುತ್ತೆ. ಅಂದರೆ ಅರ್ಧಕ್ಕರ್ಧ ಪಂದ್ಯಗಳನ್ನು, ಅರ್ಥಾತ್ 50-50 ಏನಿದೆ, ಆ 50-50 ಚಾನ್ಸಸ್ ಭಾರತಕ್ಕಿದೆ ಅಂತ ಹೇಳ್ಬೋದು. ಒಂದು ಸಮಾಧಾನಕರ ಮತ್ತು ಸಂತೋಷದ ವಿಚಾರ ಏನು ಅಂತಂದರೆ, ಇದೇ ನ್ಯೂಜಿಲೆಂಡ್ ತಂಡದ ವಿರುದ್ಧ 2023ರಲ್ಲಿ ಇದೇ ಮೈದಾನದಲ್ಲಿ, ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 234 ಓಟಗಳನ್ನು ಗಳಿಸಿದೆ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧವಾಗಿ. ಅದು ಭಾರತದ ಹೈಯೆಸ್ಟ್ ರನ್ಗಳು. ಲೋಯೆಸ್ಟ್ ಅಂದರೆ ಇದೇ ವರ್ಲ್ಡ್ ಕಪ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 111 ರನ್ಗಳಿಗೆ ಆಲ್ಔಟ್ ಆಗಿತ್ತು. ನಾನು ಗಮನಿಸಿದ ಹಾಗೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೊದಲು ಬ್ಯಾಟಿಂಗ್ ಮಾಡುವಂಥವರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಎರಡನೇ ಬ್ಯಾಟಿಂಗ್ ಏನಿದೆ ಅದು ಸ್ವಲ್ಪ ಕಷ್ಟಕರ ಆಗುತ್ತೆ. ಎರಡನೇ ಬ್ಯಾಟಿಂಗ್ನಲ್ಲಿ ಚೆಂಡು ಟೆನ್ನಿಸ್ ಬಾಲ್ ಅಂತೆ ನಿಧಾನವಾಗಿ ಪುಟಿದೆದ್ದು ಬರುತ್ತೆ. ಬ್ಯಾಟಿಂಗ್ ಆಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾಳೆ ಯಾರು ಟಾಸ್ ಗೆದ್ದು ಬ್ಯಾಟಿಂಗನ್ನು ಮೊದಲು ಮಾಡ್ತಾರೋ ಅವರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರ್ತವೆ ಅಂತೇಳಿ ಹೇಳ್ತಾ, ಭಾರತಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.